the different types of tissues. So basic agi namige nododike siguvanta types of tissues are basically nervous tissues alva. So neurons. So what is the difference between neurons and nephrons? Epithelial tissues ನಮ್ಮ ಬಾಡಿ ಒಳಗಡೆ ಮತ್ತೆ ಹೊರಗಡೆ ಚರ್ಮನ ಸೇರಿಸಿ it includes our epithelial tissues. Idರಲ್ಲಿ we have so many varieties. So that is the definition of your tissue. And the best example is your blood. So blood is the best example for liquid tissue. So this is the basic structure of your epithelial cells ಅಥವಾ epithelial tissues. So now we are going to discuss about group of cell. Correct? So group of cell, it is nothing but your tissues. What is tissue? Basically, how we can define a tissue? Tissue andre yav riti ನಾವು express ಮಾಡಬಹುದು? It is a group of cell which contains similar type of cells. ಒಂದೇ ಜಾತಿಯ ಒಂದೇ ರೀತಿಯಲ್ಲಿರುವಂತ ಗುಂಪಿನಲ್ಲಿರುವಂತ ಸೆಲ್ಗಳನ್ನ ನಾವು ಜನರಲ್ ಆಗಿ ಟಿಶ್ಯೂಸ್ ಅಂತ ಕರೀತೇವೆ. ಬೇಸಿಕಲಿ ದೇ ವಿಲ್ ಪರ್ಫಾರ್ಮ್ ಸಿಮಿಲರ್ ಕೈಂಡ್ ಆಫ್ ಫಂಕ್ಷನ್. ಕ್ಲಿಯರ್? ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಬ್ಲಡ್ ಸೆಲ್. ಬ್ಲಡ್ ಸೆಲ್ಗಳೆಲ್ಲ ನೋಡೋದಕ್ಕೆ ಒಂದೇ ತರ ಇದೆ ಅಲ್ವಾ? ಸೊ ಅವು ಏನ್ ಮಾಡತ್ವೆ? ಸೊ ನಿಮಗೆ ಲಂಗ್ಸ್ ಇಂದ ಆಕ್ಸಿಜನ್ ನ ಕ್ಯಾರಿ ಮಾಡ್ಬಿಟ್ಟು ಇಟ್ ವಿಲ್ ಪ್ರೊವೈಡ್ ಇಟ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಯುವರ್ ಸೆಲ್. ಸೆಲ್ಗೆ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಪ್ಲಸ್ ಸೆಲ್ ನಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಎಲ್ಲಾ ಬ್ಲಡ್ ಸೆಲ್ಸ್ ಸೇಮ್ ಕೆಲಸ ಮಾಡತ್ತಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ಇಟ್ ವಿಲ್ ಪ್ರೊವೈಡ್ ಇಟ್ ಟು ದ ಲಂಗ್ಸ್. ಸೊ ಅದನ್ನ ನಮ್ಮ ಬಾಡಿಯಿಂದ ಆಚೆಗೆ ಹಾಕ್ತೀವಿ. ಸೊ ದೀಸ್ ಆರ್ ದ ಸಿಮಿಲರ್ ಕೈಂಡ್ ಆಫ್ ವರ್ಕ್ ದಟ್ ವಿಲ್ ಬಿ ಡನ್ ಬೈ ಗ್ರೂಪ್ ಆಫ್ ಸೆಲ್ಸ್. ದೇ ಆರ್ ಕಾಲ್ಡ್ ಆಸ್ tissues. So ಈ ಚಾಪ್ಟರ್ ನಲ್ಲಿ we are going to discuss about all these things. What are epithelial tissues? Tissues ಅಲ್ಲೂ ಕೂಡ we have so many varieties. So ಬೇರೆ ಬೇರೆ ವೆರೈಟೀಸ್ ಗಳಿವೆ. ಸೊ ಅದಷ್ಟನ್ನ ಡಿಸ್ಕಸ್ ಮಾಡ್ತೀವಿ ಅಲಾಂಗ್ ವಿತ್ ದೇರ್ ಫಂಕ್ಷನ್. ಏನೇನು ಕೆಲಸ ಇದೆಯೋ ಅದಷ್ಟನ್ನ ಸೇರಿಸಿ we are going to discuss. Under epithelial cells we have simple epithelial cells, compound epithelial cells. ಹಾಗಂದ್ರೆ ಏನು? ಸೊ ಡಯಾಗ್ರಾಮ್ ಅಲಾಂಗ್ ವಿತ್ ದ ಡೆಫಿನೇಷನ್ ಪ್ಲಸ್ ಫಂಕ್ಷನ್ ಅದಷ್ಟನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ದೆನ್ ಕನೆಕ್ಟಿವ್ ಟಿಶ್ಯೂಸ್. ಸೊ ವಾಟ್ ಆರ್ ಕನೆಕ್ಟಿವ್ ಟಿಶ್ಯೂಸ್? ಎಲ್ಲೆಲ್ಲಿ ಇರುತ್ತೆ ಕನೆಕ್ಟಿವ್ ಟಿಶ್ಯೂ ಮತ್ತು ಅದರ ಕೆಲಸ ಏನು? ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಮಸ್ಕ್ಯುಲರ್ ಟಿಶ್ಯೂ, ನಮ್ಮ ಬೇಸಿಕ್ ಮಸಲ್ ಟಿಶ್ಯೂಸ್ ಏನಿದೆಯೋ ಸೊ ಅದು ಯಾವ ರೀತಿ ಮಾಡಲ್ಪಟ್ಟಿರುತ್ತೆ ಮತ್ತು ಅದರ ಫಂಕ್ಷನ್ ಏನು, ವೆದರ್ ಇಟ್ ಈಸ್ ವಾಲಂಟ್ರಿ ಆರ್ ಇನ್ವಾಲಂಟ್ರಿ, ಅದನ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ವಿ ಹ್ಯಾವ್ nervous tissue, so which will be connected to your brain, to the rest of the entire body. So idishtana kuda detail agi we are going to discuss under the heading tissues, especially your animal tissues. So first one, these are the different types of tissues. So basic agi namige nododike siguvanta types of tissues are basically nervous tissues alva. So neurons. So what is the difference between neurons and nephrons? Neurons ಎಲ್ಲಿ ಇರುತ್ತೆ? ಕಿಡ್ನಿಯಲ್ಲಿ ಯಾವ್ದು ಇರುತ್ತೆ? ನ್ಯೂರಾನ್ಸ್ ಇರುತ್ತಾ ನೆಫ್ರಾನ್ಸ್ ಇರುತ್ತಾ? ಸೊ ಕಿಡ್ನಿ contains nephrons. Nephrons are the basic unit of your kidney. So neurons ಎಲ್ಲಿ ಇರುತ್ತೆ? So it's in your brain. Clear? So they are called as nervous tissue. We have muscular tissue ಅಥವಾ muscle tissue. So next one we have connective tissue. So general ಆಗಿ we have tendons, ligaments ಅಂತ ಬರುತ್ತೆ, ಅದನ್ನ ಕೂಡ with images ನಾನು ಡಿಸ್ಕಸ್ ಮಾಡ್ತೀನಿ. Next we have epithelial tissue. ಎಂಟೈರ್ ಅವರ್ ಬಾಡಿ, ನಮ್ಮ ದೇಹದ ಮೇಲ್ಗಡೆ ನೋಡೋದಕ್ಕೆ ಯಾವ್ದು ಚರ್ಮ ಎಲ್ಲ ಏನು ಕಾಣಿಸುತ್ತೋ that belongs to your epithelial tissue. So ಇದಿಷ್ಟರ ಬಗ್ಗೆ along with the images, so we will try to understand one by one. So we have different types of tissues. So ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಬೇಕು ದಟ್ ಸೊ ಬ್ಲಡ್ ಏನಿದೆ ಇಟ್ ಇಸ್ ಅ ಗ್ರೂಪ್ ಆಫ್ ಸೆಲ್. ಒಂದು ಐರನ್ ಕಂಟೆಂಟ್ ಇನ್ನ ಕ್ಯಾರಿ ಮಾಡೋದು. ಸೊ ಅಲಾಂಗ್ ವಿತ್ ದಟ್ ಇಟ್ ವಿಲ್ ಕ್ಯಾರಿ ಆಕ್ಸಿಜನ್. ಸೊ ದಟ್ ಇಸ್ ದ ಮೇಜರ್ ಫಂಕ್ಷನ್ ಆಫ್ RBC. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ WBC? ಸೊ ಇಟ್ ವಿಲ್ ಪ್ರೊವೈಡ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅಲ್ವಾ? ಸೊ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು? ವೆನ್ ಎನಿ ಫಾರಿನ್ ಬಾಡಿ, ಸೊ ಹೊರಗಡೆಯಿಂದ ಇರುವಂತ ಯಾವ್ದಾದ್ರು
ಕ್ರಿಮಿ ಕೀಟಗಳು ವೈರಸ್ ಬ್ಯಾಕ್ಟೀರಿಯಾ ಯಾವ್ದಾದ್ರು ನಮ್ಮ ದೇಹವನ್ನ ಅಟ್ಯಾಕ್ ಮಾಡಿದ್ರೆ, ಸೊ ಇಫ್ ಎನಿ ಫಾರಿನ್ ಬಾಡಿ ಎಂಟರ್ಸ್ ಅವರ್ ಬಾಡಿ ವಿಲ್ ಪ್ರೊಡ್ಯೂಸ್ ಆಂಟಿಬಾಡಿ ಅಗೇನ್ಸ್ಟ್ ದಟ್ ಫಾರಿನ್ ಬಾಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆಂಟಿಬಾಡೀಸ್. ಸೊ ದಟ್ ಈಸ್ ದ ಬೇಸಿಕ್ ಫಂಕ್ಷನ್. ಏನ್ ಮಾಡುತ್ತೆ, ಅದನ್ನ ಸಾಯಿಸ್ ಹಾಕುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಕೊರೋನಾ ನೀವು ನೋಡೋದಾದ್ರೆ ಏನ್ ಮಾಡ್ತೀವಿ, ಕೊರೋನಾ ಇಂಜೆಕ್ಷನ್ ನ ತಗೋತೀವಿ. ಪೋಲಿಯೋ ನಮ್ಮ ಡ್ರಾಪ್ಸ್ ಅನ್ನ ಪೋಲಿಯೋ ಡ್ರಾಪ್ಸ್ ತಗೋತೀವಿ, ಹೌದಾ? ಸೊ ವಾಟ್ ಈಸ್ ದ ಕಂಟೆಂಟ್ ಆಫ್ ಪೋಲಿಯೋ ಡ್ರಾಪ್ಸ್? ಯಾರಿಗಾದ್ರೂ ಐಡಿಯಾ ಇದೆಯಾ? ಪೋಲಿಯೋ ಡ್ರಾಪ್ಸ್ ಅಲ್ಲಿ ಬೇಸಿಕಲಿ ಇಟ್ ಕಂಟೈನ್ಸ್ ಪೋಲಿಯೋ ವೈರಸ್ ಆರ್ ನಾಟ್. ಸೊ ಬೇಸಿಕಲಿ ಏನ್ ಮಾಡ್ತಾರೆ, ನಿಮಗೆ ಪೋಲಿಯೋ ವೈರಸ್ ಅನ್ನ ನಮ್ಮ ಬಾಡಿ ಏನ್ ಮಾಡತ್ತೆ, ಚಿಕ್ಕ ಪುಟ್ಟ ಕಾಯಿಲೆಗಳು, ಚಿಕ್ಕ ಪುಟ್ಟ ವೈರಸ್ಗಳು ಅಟ್ಯಾಕ್ ಆದ್ರೆ ಅದರ ಅಗೇನ್ಸ್ಟ್ ನಮ್ಮ ಇಮ್ಯುನಿಟಿ ಪವರ್ ಏನಿದೆಯೋ, ರೋಗ ನಿರೋಧಕ ಶಕ್ತಿ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ತಾಕತ್ತಿರುವ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆದ್ರೆ ಸೊ ಅದರ ವಿರುದ್ಧ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಶಕ್ತಿ ನಮ್ ದೇಹಕ್ಕಿದೆ. ಅದೇ ರೀತಿಯಾಗಿ ಏನಾದ್ರೂ ವೈರಸ್ ನಮ್ಮ ರೋಗ ನಿರೋಧಕ ಶಕ್ತಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿದ್ರೆ ಸೊ ನಾವು ಕುಗ್ಗೋಗ್ತೀವಿ, ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ, ವೈರಸ್ ನಮ್ಮ ದೇಹದ ಒಳಗಡೆ ಮಲ್ಟಿಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪೋಲಿಯೋ ವೈರಸ್ ಏನಿದೆಯಲ್ವಾ, ಆ ಪೋಲಿಯೋ ವೈರಸ್ ಅನ್ನ ತಗೊಂಡು ದೇ ವಿಲ್ ಬಾಯ್ಲ್ ಅದನ್ನ 50% ಅರ್ಧಂಬರ್ಧ ಸಾಯಿಸ್ತಾರೆ. ಕುದಿಸುವ ಕ್ರಮ ಇದೆ. ಯು ಹ್ಯಾವ್ 3 to more ಡಿಫರೆಂಟ್ ಪ್ರೋಸೆಸ್. ಸೊ ಬೇರೆ ಬೇರೆ ಕ್ರಮಗಳಲ್ಲಿ ಆ ವೈರಸ್ ಅನ್ನ ಕುಗ್ಗಿಸ್ತಾರೆ, ಅದರ ಶಕ್ತಿಯನ್ನ ಕುಂದಿಸ್ತಾರೆ. ಒಂದು 50% ಕಡಿಮೆ ಮಾಡಿ that will be injected into our body. ನಮ್ಮ ದೇಹದ ಒಳಗಡೆಗೆ ನಿಮ್ಗೆ ಏನ್ ಪೋಲಿಯೋ ಡ್ರಾಪ್ಸ್ ಅಂತ ಏನ್ ಕೊಡ್ತಾರೋ ಇಟ್ ಕಂಟೈನ್ಸ್ ಪೋಲಿಯೋ ವೈರಸ್. ಸೊ ನಮ್ಮ ಇಮ್ಯುನಿಟಿ ಪವರ್ ಗಿಂತನೂ ಅದರ ಶಕ್ತಿ ಕಡಿಮೆ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆಯಲ್ವಾ, ಆಂಟಿಬಾಡೀಸ್ ಅನ್ನ ನಮ್ಮ ದೇಹ ಪ್ರೊಡ್ಯೂಸ್ ಮಾಡಿ ಇಟ್ ವಿಲ್ ಕಿಲ್ ದೋಸ್ ವೈರಸ್. ಒಂದು ಸಲ ಆ ವೈರಸ್ ಅನ್ನ ಸಾಯಿಸಿದ ನಂತರದಲ್ಲಿ ಸೊ ದ್ಯಾಟ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಅವರ್ ಬ್ರೈನ್. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಈ ಪೋಲಿಯೋ ವೈರಸ್ ಬಂದ್ರೆ ನಾನು ಈ ತರ ಪರ್ಟಿಕ್ಯುಲರ್ ಆಂಟಿಬಾಡಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಬ್ರೈನ್ ನಲ್ಲಿ ಮೆಮೊರಿ ಸ್ಟೋರ್ ಆಗಿರುತ್ತೆ. ಸೇಮ್ ಲೈಕ್ RNA ರೈಬೋಸೋಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೆಸೇಜ್ ನ ತಗೊಂಡ್ ಬರುತ್ತಲ್ಲ, ಸೊ ಆ ರೀತಿ ದಟ್ ಮೆಸೇಜ್ ವಿಲ್ ಬಿ ಸ್ಟೋರ್ಡ್ ಇನ್ ಅವರ್ ಬ್ರೈನ್. ನೆಕ್ಸ್ಟ್ ಟೈಮ್ ನಾವೆಲ್ಲಾದ್ರೂ ಓಡಾಡ್ತಾ ಇರುವಾಗ, ಸೊ ದೊಡ್ಡವರಾದ್ಮೇಲೆ ಓಡಾಡ್ತಾ ಇರುವಾಗ ಪೋಲಿಯೋ ವೈರಸ್ ನಮ್ಮನ್ನ ಅಟ್ಯಾಕ್ ಮಾಡೋದ್ರೂ ಕೂಡ ಈಸಿಯಾಗಿ ನಮ್ಮ ಬಾಡಿ ಅದರ ವಿರುದ್ಧ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಿ ಸಾಯಿಸಾಕ. ಕ್ಲಿಯರಾ? ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಆಂಟಿಬಾಡೀಸ್, ಆರ್ಟಿಫಿಷಿಯಲ್ ಆಂಟಿಬಾಡೀಸ್. ಸೊ ಆ ರೀತಿಯಾಗಿ ಹೊರಗಡೆಯಿಂದ ಆಂಟಿಬಾಡೀಸ್ ಅನ್ನ ನಮ್ಮ ಸಪ್ಲೈ ಮಾಡಿ ನಮ್ಮ ಇಮ್ಯುನಿಟಿ ಪವರ್ ನ ಜಾಸ್ತಿ ಮಾಡ್ಕೊತಾ ಹೋಗ್ತೀವಿ. ದಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್, ಬಟ್ ಇಟ್ ಈಸ್ ನಾಟ್ ದ ಓನ್ಲಿ ಕಾನ್ಸೆಪ್ಟ್. ಬೇರೆ ಬೇರೆ ಕಾನ್ಸೆಪ್ಟ್ ಗಳು ಇದೆ, ಟಾಪಿಕ್ ಗಳು ಬಂದಾಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬೋನ್ ಈಸ್ ಆಲ್ಸೋ ಎ ಟಿಶ್ಯೂ ಗ್ರೂಪ್ ಆಫ್ ಸೆಲ್ಸ್ ಅಲ್ವಾ, ಸೊ ವಿಚ್ ವಿಲ್ ಗಿವ್ ಸ್ಟ್ರೆಂತ್ ಟು ಅವರ್ ಬಾಡಿ, ಫಿಸಿಕಲ್ ಸ್ಟ್ರೆಂತ್ ಟು ಅವರ್ ಬಾಡಿ. ಎಪಿಥೆಲಿಯಲ್ ಟಿಶ್ಯೂಸ್ ನಮ್ಮ ಬಾಡಿ ಒಳಗಡೆ ಮತ್ತೆ ಹೊರಗಡೆ ಚರ್ಮನ ಸೇರಿಸಿ ಇಟ್ ಇನ್ಕ್ಲೂಡ್ಸ್ ಅವರ್ ಎಪಿಥೆಲಿಯಲ್ ಟಿಶ್ಯೂಸ್. ಇದರಲ್ಲಿ ವಿ ಹ್ಯಾವ್ ಸೋ ಮೆನಿ ವೆರೈಟೀಸ್. ನೆಕ್ಸ್ಟ್ ಒನ್ ಈಸ್ ಕಾರ್ಟಿಲೇಜ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾರ್ಟಿಲೇಜ್ ಅಂಡ್ ಬೋನ್? This is your cartilage. So bones means ನಮ್ಮ ಕಂಪ್ಲೀಟ್ ಸ್ಟ್ರಾಂಗ್ ಆಗಿರೋ ಮೂಳೆ ಏನಿದೆಯೋ that is called as bone. So this part is called as cartilage. So they are also a particular group of cells. So that is why they are called as cartilage tissue. ಇದನ್ನ ಕೂಡ ಡಿಸ್ಕಸ್ ಮಾಡೋಣ. ಸೇಮ್ ಇನ್ ಮಿಕ್ಕಿರೋದು ಕೂಡ ಸೇಮ್. Adipose, what is adipose tissues? ಮೊನ್ನೆ ಹೇಳಿದೀನಿ ಇದನ್ನ ಕೂಡ. Adipose means fat cells. So they are also similar kind of group of cells. Next one is your nervous tissue. Adana discuss ಮಾಡೋಣ. Muscle tissue and connective tissue. So as per the definition is concerned, so what are basically the tissues? Tissues are basically the group of cells or fluid. Cells ಆದ್ರೂ ಆಗಿರ್ಬೋದು. So what is the example for fluid group of cells? Fluid group of cells ಅಥವಾ liquid group of cells. It is your blood. So blood is the best example for group of cells or group of fluid with similar kind of shape that work together to perform a specific function ಅಥವಾ similar kind of function. So that is the definition of your tissue. And the best example is your blood. So blood is the best example for liquid tissue. So that will carry oxygen from the lungs towards the cell
and carbon dioxide from the cell towards the lungs. Aita? So they are the best example for your group of liquid tissue. So tissue ಬಗ್ಗೆ definition ಅರ್ಥ ಆಗಿದೆ ಅಂತ ಅನ್ಕೊಳ್ಳ. ಹಾ ಹೇಳಿ, ಏನಾದ್ರು ಕೇಳಿದ್ರ? ಏನಿಲ್ಲ ಅಲ್ಲ? Done. So we'll try to understand one by one. So what are animal tissues? What are the different types of animal tissues? So as we have discussed, epithelial, connective, muscular tissue, nervous tissue, group of cells. So basically ನೀವು ಎಪಿಥಿಲಿಯಲ್ ಸೆಲ್ಸ್ ಅನ್ನ ನಿಮಗೆ ಒಂದು ನೆನಪಲ್ಲಿ ಉಳಿಲಿ ಅಂತ ಈ ಡಯಾಗ್ರಾಮ್ ತಗೊಂಡಿದ್ದೀನಿ ಅಷ್ಟೇ. ಎಪಿಥಿಲಿಯಲ್ ಸೆಲ್ಸ್ ಅನ್ನ ಮೈಕ್ರೋಸ್ಕೋಪ್ ನಲ್ಲಿ ಸ್ಟೇನಿಂಗ್ ಅಥವಾ ಬಣ್ಣ ಹಾಕಿ ನೋಡಿದ್ರೆ ನಿಮ್ಮ ಪ್ರತಿಯೊಂದು ಜೀವಕೋಶಗಳು ಈ ರೀತಿ ಕಾಣಿಸುತ್ತೆ. ನೀವು ಸೆಕ್ಷನ್ ಚಿಕ್ಕದಾಗಿ ಇದನ್ನ ಸೆಕ್ಷನ್ ನ ತೆಕ್ಕೊಂಡೋಗಿ ಮೈಕ್ರೋಸ್ಕೋಪ್ ನಲ್ಲಿ ಸ್ಟೈನಿಂಗ್ ಮಾಡಿ ನೋಡಿದ್ರೆ ಬೇಸಿಕಲಿ ದಿಸ್ ಇಸ್ ಹೌ ಯು ಕ್ಯಾನ್ ಸಿ ಯುವರ್ ಎಪಿಥಿಲಿಯಲ್ ಟಿಶ್ಯೂಸ್ ಅಲ್ವಾ. ಯು ಕ್ಯಾನ್ ಫೈಂಡ್ ದ ಗ್ರೂಪ್ ಆಫ್ cells like this under the microscope. Clear? And ಅದನ್ನ ನೀವು ಸ್ಟ್ರಕ್ಚರ್ ನ ಕರೆಕ್ಟ್ ಆಗಿ ಬರೆದ್ರೆ, so this is the basic structure of your epithelial cells ಅಥವಾ epithelial tissues. So basically it contains, so ಒಂದು ಸೆಲ್ ಇರುತ್ತೆ, ಸೆಲ್ಲಿನ ಒಳಗಡೆ it contains ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ನ ಒಳಗಡೆ DNA ಇರುತ್ತೆ, ಅದನ್ನೆಲ್ಲ ಡಿಸ್ಕಸ್ ಆಲ್ರೆಡಿ ಮಾಡಿದೀವಿ. ನೆಕ್ಸ್ಟ್ ಇಟ್ ಕಂಟೈನ್ಸ್, ಸೊ ಇದಕ್ಕೆ ಫುಡ್ ಬೇಕಲ್ವಾ, ಸೆಲ್ಗಳ ಪ್ರಕ್ರಿಯೆ ಅಥವಾ ರಿಯಾಕ್ಷನ್ ಆಗೋದಕ್ಕೆ ಫುಡ್ ಬೇಕು. ಸೊ ಫುಡ್ ವಿಲ್ ಬಿ ಪ್ರೊವೈಡೆಡ್ ವಿತ್ ದ ಹೆಲ್ಪ್ ಆಫ್ ದೀಸ್ ಬ್ಲಡ್ ಕ್ಯಾಪಿಲರೀಸ್. ಸೊ ಬ್ಲಡ್ ಏನ್ ಮಾಡುತ್ತೆ, ಆಕ್ಸಿಜನ್ ಪ್ಲಸ್ ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಂಡ್ಬರುತ್ತೆ. ಸೊ ಎರಡನ್ನ ಒಳಗಡೆಗೆ ಕಳ್ಸುತ್ತೆ. ಸೆಲ್ಲಿನ ಒಳಗಡೆ ನಡೆದಿರೋ ರಿಯಾಕ್ಷನ್ ಆದ ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆಗೆ ತಗೊಳುತ್ತೆ. So then it will be carried away with the help of your blood capillaries. So that is one thing. And usual ಆಗಿ ನಿಮಗೆ epithelial cells ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, so there will be no space between the cell. ನಮ್ಮ ಜೀವಕೋಶಗಳು ಇದೆಯಲ್ಲ ಅಲ್ಲಿ ಚರ್ಮದ ಮೇಲ್ಗಡೆ ಒಂದು ಸೆಲ್ ನ ಮತ್ತೆ ಇನ್ನೊಂದು ಸೆಲ್ ನ ನಡುವೆ ಏನಾದ್ರೂ ಗ್ಯಾಪ್ ಇದೆಯಾ? They are continuous in nature. ಆಗಿದೆಯಾ? So this is just a basic information about your epithelial cells. ಒಂದು ಚಿಕ್ಕದೊಂದು ಬಾಕ್ಸ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಅದಕ್ಕೆ ಫುಡ್ ಅನ್ನ ಬ್ಲಡ್ ಸಪ್ಲೈ ಮಾಡುತ್ತೆ, ಮತ್ತು ಒಂದು ಮತ್ತೆ ಇನ್ನೊಂದರ ನಡುವೆ ಏನಿರೋದಿಲ್ಲ, ಯಾವುದೇ ರೀತಿಯಾದ ಗ್ಯಾಪ್ ಇರೋದಿಲ್ಲ. ಸೊ ದಿಸ್ ಈಸ್ ದ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಎ ಟಿಶ್ಯೂ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟಿಶ್ಯೂ. ಹಾ, so as I said, ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ, so it covers most organs within our body. ಸೊ ನೀವು ತಲೆಯಿಂದ ತಗೊಂಡ್ರೆ ಸೊ ಪಾದದವರೆಗೂ, ಸೊ ಆಲ್ಮೋಸ್ಟ್ ನಮ್ಮ ಸ್ಕಿನ್ ಮತ್ತು ಇಂಟರ್ನಲ್ ಬಾಡಿ ಈಸ್ ಬೇಸಿಕಲಿ ಮೇಡ್ ಆಫ್ ಎಪಿಥಿಲಿಯಲ್ ಟಿಶ್ಯೂಸ್. ಈ ಎಪಿಥಿಲಿಯಲ್ ಟಿಶ್ಯೂಸ್ ನಲ್ಲಿ ವಿ ಹ್ಯಾವ್ ಸೋ ಮೆನಿ ಡಿಫರೆಂಟ್ ವೆರೈಟೀಸ್. ಟೂ ಮೇಜರ್ ಟೈಪ್ಸ್ ಆಫ್ ಎಪಿಥಿಲಿಯಲ್ ಸಿಸ್ಟಮ್ ಫಾರ್ಮ್ಸ್ ದ ಬ್ಯಾರಿಯರ್. ಸೊ ವೈ ವಿ ನೀಡ್ ದಿಸ್ skin or epithelial tissue? ಈ ಟಿಶ್ಯೂಗಳು ಏನಕ್ಕೆ ಬೇಕು ನಮಗೆ? ವಾಟ್ ಆರ್ ಟಿಶ್ಯೂಸ್? ದೇ ಆರ್ ಗ್ರೂಪ್ ಆಫ್ ಸೆಲ್. ಒಂದು ಗುಂಪು ಇನ್ನೊಂದು ಗುಂಪು ಸಪರೇಟ್ ಆಗೋದಕ್ಕೆ ಏನ್ ಬೇಕು ನಮಗೆ? ವಿ ನೀಡ್ ಎಪಿಥಿಲಿಯಲ್ ಸೆಲ್ಸ್ ಅಲ್ವಾ? ಸೊ ಇಲ್ಲ ಅಂದಿದ್ರೆ ನಿಮ್ಮ ಹಾರ್ಟ್ ಮಸಲ್ ಏನಿದೆಯೋ ಅದು ಕೂಡ ಮತ್ತೆ ನಿಮ್ಮ ಬಾಡಿಯ ಮಸಲ್ ಏನಿದೆಯೋ ಎರಡೂ ಕೂಡ ಒಂದೇ ತರ ಇರ್ತಾ ಇತ್ತು ತಾನೆ. ಸೊ ಬೇರೆ ಬೇರೆ ಸ್ಟ್ರಕ್ಚರ್ ಇರೋದ್ರಿಂದ ಕಾರ್ಡಿಯಾಕ್ ಸೆಲ್ಗಳನ್ನ ನೋಡಿದೀರಾ, ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದೀರಾ? ನಮ್ಮ ದೇಹದಲ್ಲಿರುವ ಮಸಲ್ ಏನಿದೆಯೋ ಅದಕ್ಕಿಂತನೂ ನಿಮ್ಮ ಹಾರ್ಟಿನ ಒಳಗಡೆ ಇರುವ ಮಸಲ್ ನ ರಚನೆ ಇಟ್ ಇಸ್ ಟೋಟಲಿ ಡಿಫರೆಂಟ್. ಸೊ ಹಾಗಾಗಿ ನಮ್ಗೆ ಏನ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ದಿಸ್ ಈಸ್ ಹಾರ್ಟ್, ದಿಸ್ ಈಸ್ ಮಸಲ್. ಹಾಗಾಗಿ ಕ್ಲಿಯರ್ ಕಟ್ ಆಗಿ ಸೆಪರೇಷನ್ ಮಾಡೋದಕ್ಕೆ ವಿ ನೀಡ್ ದಿಸ್ ಟಿಶ್ಯೂ. ದೇ ವಿಲ್ ಆಕ್ಟ್ ಆಸ್ ಎ ಕ್ಲಿಯರ್ ಕಟ್ ಬ್ಯಾರಿಯರ್ ಟು ಕೀಪ್ ಡಿಫರೆಂಟ್ ಬಾಡಿ ಸಿಸ್ಟಮ್ ಸಪರೇಟ್ಲಿ. ಕಾರ್ಡಿಯಾಕ್ ಸಿಸ್ಟಮ್, ನ್ಯೂರಲ್ ಸಿಸ್ಟಮ್, ನೆಫ್ರಾನ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಡೀ ಸಿಸ್ಟಮ್ ಅನ್ನ ಸಪರೇಟ್ ಆಗ ಇರಬೇಕು ಅಂತ ಹೇಳಿದ್ರೆ ಅದರ ಮಾಡಿಫಿಕೇಶನ್ ಇರಬೇಕು. ಒಂದೇ ತರ ಇದ್ರೆ ಎಲ್ಲವೂ ಕೂಡ ವ್ಯತ್ಯಾಸ ಏನಾಗೋದಿಲ್ಲ, ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ದ ಸ್ಕಿನ್ ಇರ್ಬೋದು, ಎಕ್ಸಾಂಪಲ್ ಇಸ್ ಮೌತ್, ಲೈನಿಂಗ್ ಆಫ್ ಯುವರ್ ಬ್ಲಡ್ ವೆಸಲ್ಸ್, ಆಲ್ವಿಯೋಲೈ. ಸೊ ಆಲ್ವಿಯೋಲೈ, ಕಿಡ್ನಿ. ಆಲ್ವಿಯೋಲೈ ಎಲ್ಲಿರುತ್ತೆ?
ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ಯುವರ್ ಲಂಗ್ಸ್. ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಪ್ರತಿಯೊಂದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಮೇನ್ ಕ್ಯಾರೆಕ್ಟರ್ ಇಸ್ ದೇ ಡಸ್ ನಾಟ್ ಹ್ಯಾವ್ ಎನಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್. ಸೊ ಇದರಲ್ಲಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್, ಮೇಜರ್ ಟೈಪ್ ಈಸ್ ಒಂದು ಸಿಂಪಲ್ ಎಪಿಥೆಲಿಯಲ್ ಸೆಲ್ಸ್ ಅಂಡ್ ಸೆಕೆಂಡ್ ಒನ್ ಈಸ್ ಯುವರ್ ಕಾಂಪೌಂಡ್ ಎಪಿಥೆಲಿಯಲ್ ಸೆಲ್ಸ್ ಅಥವಾ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಸೆಲ್ಸ್ ಅಂತ ಕರೀತಾರೆ. ಸೊ ಸಿಂಪಲ್ ಎಪಿಥೆಲಿಯಲ್ ಸೆಲ್ಸ್ ನಾವೀಗ ಡಯಾಗ್ರಾಮ್ ಏನ್ ನೋಡಿದ್ವಲ್ವಾ, ಆ ರೀತಿ ಅರೇಂಜ್ಮೆಂಟ್ ತುಂಬಾ ಸಿಂಪಲ್ ಆಗಿರುತ್ತೆ. ವೆರಾಸ್ ಕಾಂಪೌಂಡ್ ಅಂತ ಹೇಳಿದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಲೇಯರ್ಗಳು ಆಗಿರುತ್ತೆ. ಯೂಶುವಲ್ ಆಗಿ ನಮ್ಮ ಸ್ಕಿನ್ ಅನ್ನ ತಗೊಂಡ್ರೆ, ನಮ್ಮ ಸ್ಕಿನ್ ಅಲ್ಲಿ ಎಷ್ಟು ಲೇಯರ್ ಇದೆ? ಒಂದೇ ಲೇಯರ್ ಇದೆಯಾ? ಯೂಶುವಲ್ ಆಗಿ ಏನ್ ಹೇಳ್ತಾರೆ, ದೇರ್ ಆರ್ 7 ಲೇಯರ್ಸ್ ಅಂತ ಹೇಳ್ತಾರೆ. ಮೇಲ್ಗಡೆ ಒಂದ್ ಸ್ಕಿನ್ ಹೋಯ್ತು ಅಂದ್ರೆ ಅದ್ರ ಒಳಗಡೆ ವೈಟ್ ಕಲರ್ ಒಂದು ಓಪನ್ ಆಗುತ್ತೆ, ನೋಡಿದೀರಾ? ಚಿಕ್ಕದಾಗಿ ಎಲ್ಲಾದ್ರೂ ಉಜ್ಕೊಂಡ್ರೆ ಸೊ ಮೇಲ್ಗಡೆ ಸ್ಕಿನ್ ಹೊರಟೋದ್ರೆ ಅದ್ರ ಕೆಳಗಡೆ ಇರೋ ವೈಟ್ ಸ್ಕಿನ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯುವರ್ ಕಾಂಪೌಂಡ್ ಎಪಿಥೆಲಿಯಲ್ ಸೆಲ್ಸ್. ಕ್ಲಿಯರ್?